ಬರದ ಬೇಗೆಯಲ್ಲಿ ಕರುನಾಡು ಬೆಂದು ಹೋಗಿತ್ತು. ಈಗ ಸದ್ಯಕ್ಕೆ ವರುಣಾಭಿಷೇಕ ಆಗ್ತಾ ಇದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಮಳೆ ಇಲ್ಲದೆ ಡ್ಯಾಂಗಳು ಬರಿದಾಗಿದ್ವು. ಈಗ ಜೀವಕಳೆ ಬಂದಿದೆ. ಕೆಆರ್ಎಸ್, ಹಾರಂಗಿ, ಕಬಿನಿ ಡ್ಯಾಂಗೆ ಒಳಹರಿವು ಕೂಡ ಹೆಚ್ಚಳ ಆಗಿದೆ. ಇನ್ನು ಕೆಆರ್ಎಸ್ ಡ್ಯಾಂಗೆ 20,438 ಕ್ಯೂಸೆಕ್ ಒಳಹರಿವು, ಹಾರಂಗಿ ಡ್ಯಾಂನಿಂದ 19,700 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಇನ್ನು ಕಬಿನಿ ಡ್ಯಾಂನಿಂದ 25,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಮಲೆನಾಡು ಶಿವಮೊಗ್ಗ ಭಾಗದಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದೆ. ತೀರ್ಥಹಳ್ಳಿ ಹಾಗೂ ಶೃಂಗೇರಿ ಭಾಗದಲ್ಲೂ ಕೂಡ ಅಬ್ಬರದ ಮಳೆಯಾಗ್ತಾ ಇದೆ. ತುಂಗಾ ಜಲಾಶಯಕ್ಕೂ ಕೂಡ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ತುಂಗಾ ಡ್ಯಾಂನಿಂದಲೂ ಕೂಡ 65,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಶಿವಮೊಗ್ಗದಲ್ಲಿ ಅಪಾಯದ ಮಟ್ಟ ಮೀರಿ ತುಂಗಾ ನದಿ ಹರಿತಾ ಇದೆ.